ಮುಂದುವರಿಸ್ತಾ ಹೋಗೋಣ. ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಅಂತ ಮನಃಶಾಸ್ತ್ರಜ್ಞರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪದ್ಮಾಕ್ಷಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾವು ದರ್ಶನ್ ಅವರ ಕೇಸ್ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಈಗ ಒಂದು ಸೆಲೆಬ್ರಿಟಿ ಅಂತ ಬಂದ ತಕ್ಷಣ ಅದೊಂದು ಮೈಂಡಲ್ಲಿ ಇರುತ್ತೆ. ಆ ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಇರಬಹುದು ಅಥವಾ ನೇಮು ಫೇಮು ಅದೆಲ್ಲವೂ ಯಾವಾಗ ಮನುಷ್ಯ ಎತ್ತರದ ಸ್ಥಾನದಿಂದ ಕೆಳಗಿಳಿಯುವಂಥ ಪರಿಸ್ಥಿತಿ ಬರುತ್ತೋ ಸಹಜವಾಗಿ ಮನಸ್ಸು ಕುಗ್ಗೋಗುತ್ತೆ, 108 ಯೋಚನೆಗಳು ಬರುತ್ತೆ, ಬೇರೆ ಬೇರೆ ರೀತಿಯಾದಂತಹ ಆಲೋಚನೆಗಳು ಬರುತ್ತೆ. ಇಟ್ಸ್ ಅ ಹ್ಯೂಮನ್ ನೇಚರ್, ಅದು ಯಾವಾಗಲೂ ಅಷ್ಟೇ. ಬಡತನದಿಂದ ಮೇಲ್ಗಡೆ ಹೋದಾಗ ಏನು ಅನ್ಸೋದಿಲ್ಲ, ಅಂಥದ್ರಲ್ಲಿ ದರ್ಶನ್ ಬಡತನದಿಂದನೇ ಮೇಲ್ ಹೋದವರು. ಆದರೆ ಈಗ ಅವ್ರಿಗೆಲ್ಲ ಸೆಲೆಬ್ರಿಟಿ ನೇಮು ಫೇಮು ಎಲ್ಲಾನು ಬಿಟ್ಟು ಅವರು ಜೈಲಲ್ಲಿ ಒಂದು ಹಾಸಿಗೆ ದಿಂಬಿಗೂ ಬೇಡುವಂಥ ಸ್ಥಿತಿ ಇದೆ. ಬೇಡ್ಕೊಂಡ್ರು ಅದು ಸಿಗ್ತಾ ಇಲ್ಲ ಅವ್ರಿಗೆ, ಒಂದು ಒಳ್ಳೆ ಊಟನೂ ಸಿಗ್ತಾ ಇಲ್ಲ ಅವ್ರಿಗೆ. ಸೊ ಇನ್ನೂ ಆಲ್ಮೋಸ್ಟ್ 1-1.5 ವರ್ಷ ಅಥವಾ ಆಲ್ಮೋಸ್ಟ್ ಈ ಪ್ರಕರಣ ಮುಗಿಯೋವರೆಗೂ ಅವ್ರು ಜೈಲಲ್ಲೇ ಇರಬೇಕಾಗತ್ತೆ. ತೀರ್ಪು ಏನು ಬರುತ್ತೋ ಗೊತ್ತಿಲ್ಲ. ತೀರ್ಪು ದರ್ಶನ್ ಪರ ಆಗುವಂಥ ಚಾನ್ಸಸ್ ಕಡಿಮೆ, ಆದರೆ ಹೊರಗಡೆ ಬರ್ಬೋದು, ಇಲ್ಲಾಂದರೆ ಮತ್ತೆ ಅಲ್ಲೇ ಲೈಫ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಹೀಗಿರುವಾಗ ಅವರ ಮನಸ್ಥಿತಿ ಹೇಗಿರುತ್ತೆ? ಸೊ ಆ ಮನಸ್ಸನ್ನು ಸರಿ ಮಾಡ್ಕೊಳ್ಳೋದು ಹೇಗೆ? ಅಲ್ಲಿ ಒಳಗಡೆ ಪುಸ್ತಕ ಓದೋದು ಏನೇ ಮಾಡಿದ್ರು ಆ 4 ಗೋಡೆ ಒಳಗಿನ ವಾತಾವರಣ, ಒಬ್ಬ ಅಷ್ಟು ಐಷಾರಾಮಿ ಜೀವನ ನಡೆಸ್ತಿದ್ದವ್ರಿಗೆ ಹೊಂದ್ಕೊಳ್ಳೋದು ಬಹಳ ಬಹಳ ಕಷ್ಟ. ಏನ್ ಹೇಳ್ತೀರಿ? ನೀವೇ ಹೇಳಿದ್ರಿ, ಮನುಷ್ಯ ಮೇಲಿಂದ ಕೆಳಗಡೆ ಬರ್ಬೇಕಾದ್ರೆ ಅಂತ. ಕೆಳಗಡೆಯಿಂದ ಮೇಲೆ ಹೋಗ್ಬೇಕಾದ್ರೂ ಸಹ ಮನುಷ್ಯನಿಗೆ ಆಂಗ್ಸೈಟಿ ಇರುತ್ತೆ, ಏನಪ್ಪಾ ಏನಾಗ್ಬೋದು ಅನ್ನೋ ತರದಲ್ಲಿ. ಈಗ ಇವರ ಒಂದು ತೀರ್ಪು ಯಾವ ತರ ಆಗ್ಬೋದು, ಸರಿ ಅವ್ರ ಪರವಾಗ್ಬೋದು ವಿರೋಧವಾಗ್ಬೋದು, ಏನಾದ್ರೂ ತುಂಬಾ 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 ಡಿಪ್ರೆಸ್ ಸಾಧ್ಯತೆ ಹೈ ಇದೆ. ತುಂಬಾ ಆಂಗ್ಸೈಟಿ ಆಗೋ ಸಾಧ್ಯತೆ ಇರುತ್ತೆ. ಏನಾಗ್ಬಿಡುತ್ತೋ ಏನೋ, ತುಂಬಾ ಎಳ್ಕೊಂಡು ಹೋಗ್ಬೋದಾ, ಇಲ್ಲ ಬೇಗ ಆಗತ್ತಾ, ನಾನು ಹೊರಗಡೆ ಬರ್ತೀನ ಬರಲ್ವಾ, ಮುಂದಿನ ದಿನಗಳಲ್ಲಿ ಅದನ್ನ ಮ್ಯಾನೇಜ್ ಮಾಡಕ್ ಆಗತ್ತಾ, ಇವ್ ಎಲ್ಲಾ ತರದ ಆಗು ಹೋಗುಗಳು ಆಗತ್ತಾ ಆಗಲ್ವಾ, ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕೆ ಟ್ರೈ ಮಾಡ್ತಾರೆ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಸಾಧ್ಯವಾದಷ್ಟು ಏನಾಗುತ್ತೆ, ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ನೆಗೆಟಿವ್ ಥಾಟ್ಸೇ ಒಂದೊಂದ್ಸತಿ ಬರೋ ಸಾಧ್ಯತೆ ಇರುತ್ತೆ. ಆಂಗ್ಸೈಟಿಯಲ್ಲಿ ಏನಾದ್ರು ಆಗ್ಬಿಟ್ರೆ ಹೆಂಗಪ್ಪ ಅನ್ನೋ ತರದಲ್ಲಿ. ಬರೀ ಅವ್ರಿಗಷ್ಟೇ ಅಲ್ಲ, ಅವರ ಮನೆ ಮಂದಿಗೂ ಸಹ, ಆಮೇಲೆ ಸುತ್ತಮುತ್ತ ಇರೋರು ಎಲ್ಲರಿಗೂ ಸಹ ನಾವು ಹೊರಗಡೆ ಬರ್ತೀವ ಏನಾಗತ್ತೆ ಅನ್ನೋಂತ ಒಂದು ಏನು ಆತಂಕ ಅಂತ ಏನ್ ಕರಿತೀವಿ, ಅದು ತುಂಬಾನೇ ಜಾಸ್ತಿ ಇರುತ್ತೆ. ಇಂಥ ಒಂದು ಆತಂಕದ ಸಂದರ್ಭದಲ್ಲಿ ವ್ಯಕ್ತಿಗೆ ಎದೆ ಡಬ ಡಬ ಹೊಡ್ಕೊಳ್ಳೋದು, ಭಯ ಆಗೋದು, ಅಂಗ ಬೆವರೋದು, ಮಾತು ಬರದೇ ಇರೋದು, ತೊದ್ಲಾಗುವಂಥದ್ದು, ಆಲೋಚನೆ ಎಷ್ಟೇ ಸರಿಯಾಗಿ ಮಾಡಿದ್ರು ಸಹ ಸರಿಯಾಗಿ ಮಾತಾಡಕ್ಕಾಗಲ್ಲ, ಸರಿಯಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕಾಗಲ್ಲ, ಭಯ ಗಾಬರಿ ಎಲ್ಲ ಜಾಸ್ತಿ ಆಗುವಂತ ಸಾಧ್ಯತೆ ಹೈ ಇದೆ. ಓಕೆ. ಸೊ ಅದನ್ನ ಹೇಗೆ ಆ ಮನಸ್ಸನ್ನ ಹತೋಟಿಗೆ ತಂದ್ಕೊಳ್ಳೋದು ಹೇಗೆ? ಹೀಗೆ ನಾವು ಹೊರಗಿನ ಎಷ್ಟೇ ವ್ಯಕ್ತಿಗಳು ಯಾರೇ ಬಂದು ಏನೂ ಆಗಲ್ಲ, ಡೋಂಟ್ ಬರಿ, ಎಲ್ಲ ಆರಾಮಾಗುತ್ತೆ, ಸರಿ ಹೋಗುತ್ತೆ ಅಂತ ಎಷ್ಟೇ ಹೇಳಿದ್ರು ಅದು ಬರೀ ಮಾತಲ್ಲೇ. ಬಿಕಾಸ್ ನಾವು ಆ ರಿಸಲ್ಟ್ಸ್ ನೋಡೋವರ್ಗು ಗೊತ್ತಾಗತ್ತೆ ಇಲ್ಲ. ಆದ್ರೂ ವ್ಯಕ್ತಿಗತವಾಗಿ ಮನುಷ್ಯ ಒಳಗಡೆಯಿಂದನೇ ಸ್ಟ್ರಾಂಗ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೂ ಆಗಲ್ಲ, ನಾನು ಸ್ಟ್ರಾಂಗ್ ಆಗಿ ಇರ್ಲೇಬೇಕು, ಏನಿದೆ ಅದನ್ನ ಕರೆಕ್ಟ್ ಆಗಿ ಹೇಳಲೇಬೇಕಾಗತ್ತೆ, ವಸ್ತುನಿಷ್ಠ ಸ್ಥಿತಿಯನ್ನ ಸರಿಯಾಗಿ ಫೇಸ್ ಮಾಡ್ಬೇಕಾಗತ್ತೆ, ಅದನ್ನ ಕರೆಕ್ಟ್ ಆಗಿ ನನ್ನ ಮನ್ಸಲ್ಲಿರೋದನ್ನ. ಎಷ್ಟೋ ಸತಿ ಆಂಗ್ಸೈಟಿಯಲ್ಲಿ ಮನ್ಸಲ್ಲಿರೋದನ್ನ ವ್ಯಕ್ತಿಗಳಿಗೆ ಹೇಳ್ಕೊಳಕ್ಕೆ ಆಗಿರಲ್ಲ. ಸೊ ಹಾಗಾಗಿ ಸಾಧ್ಯವಾದಷ್ಟು ಸ್ವಲ್ಪ ಡೀಪ್ ಬ್ರೀದಿಂಗ್ ಆಗ್ಲಿ, ಯೋಗ ಮಾಡೋದಾಗ್ಲಿ, ಮೆಡಿಟೇಷನ್ ಆಗೋದಾಗ್ಲಿ, ಅಥವಾ ತಮ್ಮಗೆ ಯಾರು ಪಾಸಿಟಿವ್ ಆಗಿ ವಿಚಾರಗಳನ್ನ ಮಾತಾಡಿಸ್ತಾರೆ ಅವ್ರ ಜೊತೆ ಸಾಧ್ಯವಾದಷ್ಟು ಮಾತಾಡೋದಾಗ್ಲಿ. ಇನ್ನ ಮೋಸ್ಟ್ ಇಂಪಾರ್ಟೆಂಟ್, ಸೈಲೆಂಟ್ ಆಗಿ ಕನೆಕ್ಟಿಂಗ್ ವಿತ್ ಇನ್ನರ್ ಸೆಲ್ಫ್ ಅಂತ ಕರಿತೀವಿ. ಅಂದ್ರೆ ಏನು ಯಾವ್ದಕ್ಕೂ ಆತಂಕ ಪಡದೆ ಸಮಾಧಾನವಾಗಿ ಕೂರೋದು. ಕಷ್ಟ ಆಗ್ಬೋದು, ಆದ್ರೂ ಸಹ ಸಮಾಧಾನ ತಗೊಂಬರೋದೇ ಈಗಿನ ಪರಿಸ್ಥಿತಿಯಲ್ಲಿ ಬೇಕಾಗಿರುವಂತ ಒಂದು ಮೇನ್ ಒಂದು ವಿಚಾರ. ಸಡನ್ ಆಗಿ ಭಯಗಾಬರಿಯಾಗಿ ಇರೋ ವಿಚಾರನು ಹೇಳಕ್ ಆಗದೆ ಇರೋ ತರ, ಏನಪ್ಪಾ ಹೆಂಗೋ ಏನೋ ಅನ್ನೋ ತರ ಎಲ್ರು, ಬರೀ ಅವ್ರೊಬ್ರೇ ಅಂತಲ್ಲ, ಅವ್ರ ಸುತ್ತಮುತ್ತ ಇರೋ ಎಲ್ಲರೂ, ಫ್ಯಾಮಿಲಿ ಮೆಂಬರ್ಸ್, ಅವ್ರ ಫ್ರೆಂಡ್ಸ್, ಮತ್ತೆ ಅವ್ರ ರಿಲೇಟಿವ್ಸ್, ಎಲ್ಲ ತರದವ್ರಿಗೂ ಎಲ್ಲ ಆಂಗ್ಸೈಟಿ ಇರುತ್ತೆ. ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ರಾಂಗ್ ಡಿಸಿಷನ್ಸ್ ಮಾಡೋದಾಗ್ಲಿ, ನೆಗೆಟಿವ್ ಆಗಿ ಆಲೋಚನೆ ಮಾಡೋದಾಗ್ಲಿ, ಅವೆಲ್ಲ ಮಾಡೋದ್ರ ಬದಲು ಸಮಾಧಾನವಾಗಿದ್ದು ಏನ್ ಪರಿಸ್ಥಿತಿ ಅದನ್ನ ನಾವು ಕರೆಕ್ಟಾಗಿ ಫೇಸ್ ಮಾಡೋಣ ಅನ್ನೋ ತರದಲ್ಲೇ ಇವಾಗ ಡೀಲ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಲೋಹಿತ್ ಅವರೇ, ಈ ಪ್ರಕರಣದ ಜಡ್ಜ್ಮೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಬಹುದಾ, ಹೇಗೆ? ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂದರೆ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೋ ಒಂದು ಪ್ರಕರಣದಲ್ಲಿ ತುಂಬ ಬ್ರೂಟಲ್ ಇರುವಂಥದ್ದು, ಮತ್ತು ಯಾವುದೋ ಒಂದು ಆಗದಿರುವಂಥ ವಿಷಯವನ್ನು ತನಿಖೆ ಮಾಡಿ ತಂದಿರುವಂಥದ್ದು, ಎಲ್ಲ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತೇಳಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗ್ಬೋದು. ಇದರಲ್ಲಿ ಕನ್ವಿಕ್ಷನ್ ಆದರೆ ಸೆಕ್ಷನ್ಗಿರುವಂಥದ್ದೇ ಜೀವಾವಧಿ ಶಿಕ್ಷೆ ಅಂತ ಹೇಳಿ. ಆ ಸಾಧ್ಯತೆಗಳು ಎಷ್ಟು
100%. ಜೀವ ಇರೋವರೆಗೂ ಶಿಕ್ಷೆ ಅಂತ ಒಂದು ಕೂಡ ಹೇಳ್ತಾರೆ ಮೊನ್ನೆ ಪ್ರಜ್ವಲ್ ರೇವಣ್ಣ ಒಂದು ಕೇಸಲ್ಲಿ. ಮತ್ತೆ ಮತ್ತೊಂದು ಹ್ಯಾಂಗ್ ಅಂತ ಏನಾರು ಆದ್ರೆ ಅಂದ್ರೆ ಹೇಳೋವಂಥದ್ದು ಈ ಪ್ರಕರಣದಲ್ಲಿ ಅದಿದೆಯಾ? ಇಲ್ಲ ಆ ರೀತಿ ಏನು ಅಲ್ಲ, ಆ ಥರ ಎಲ್ಲ ಬರಲ್ಲ. ಹೇಳಿದ್ದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತಾರೆ ಕೊಲೆ ಪ್ರಕರಣದಲ್ಲಿ, ತುಂಬ ಬ್ರೂಟಲ್ ಆಗಿ ತುಂಬ ಹಿಂಸೆ ಕೊಟ್ಟು ಆ ರೀತಿ ಎಲ್ಲ ಫೈಂಡಿಂಗ್ಸ್ ಮಾಡಿದಾಗ ಈ ದೇಶದಲ್ಲಿ ಇಲ್ಲ. ಅಂದರೆ ಕಸಬ್ಗೆ ಆ ರೀತಿಯಾಗಿ ಮತ್ತೆ ಆ ಥರ ಆಗ್ತವೆ. ಈ ಕೊಲೆ ಪ್ರಕರಣಗಳು ಯೂಶಲಿ ಆಗಲ್ಲ. ಆ ರೀತಿ ಆದಾಗೆಲ್ಲ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗ್ಬೋದು. ಬಟ್ ಈ ಪ್ರಕರಣ ಯಾವುದೇ ದಿಕ್ಕಿನಲ್ಲಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗೋದೇನು ನಮ್ಗೆ ಕಾಣಿಸ್ತಾ ಇಲ್ಲ. ಇಟ್ ಈಸ್ ನಾಟ್, ಇಟ್ ಈಸ್ ಅ ಕಾಮನ್ ಫ್ಯಾಕ್ಟರ್. ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಸ್ ಅ ಕಾಮನ್. ಆದರೆ ಎಲ್ಲಿ ಇಟ್ ಈಸ್ ಆಲ್ರೆಡಿ ಆ ಲೆಸನ್. ಯಾಕೆ ಅಂದರೆ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆದಮೇಲೆ ಬೇಲ್ ಕ್ಯಾನ್ಸಲ್ ಆಗೋದಿದೆಯಲ್ಲ ಕೊಲೆ ಕೇಸ್ನಲ್ಲಿ, ಅದು ಅಪರೂಪದಲ್ಲಿ ಅಪರೂಪ ನಾನು ಹೇಳುವಂಥದ್ದು. ಕನ್ವಿಕ್ಷನ್ ಆಗ್ತಾ ಒಂದ್ಸಲಿ ಬೇಲ್ ಆದಮೇಲೆ ಕನ್ವಿಕ್ಷನ್ ಆದಮೇಲೆ ಅವ್ರು ಜೈಲ್ಗೆ ಹೋಗ್ತಾರೆ, ಅದು ನಾವು ನೋಡಿದ್ದೀವಿ. ಬಟ್ ಬೇಲ್ ಆಗಿದ ತಕ್ಷಣವೇ ವಿತಿನ್ 6 months 5 months ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡುವಂಥದ್ದು ನಾವೆಲ್ಲೂ ನೋಡಿಲ್ಲ. ಆ ರೀತಿಯಾಗಿ ನಾವು ನೋಡಿದಾಗ ಈ ಕೇಸಲ್ಲೂ ಒಂದು ಕಡೆ ತುಂಬ ಬಣ್ಣ ಹಾಕೊಂಡಿದೆ, ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ, ಅಥವಾ ಅನ್ಯಾಯಗಳು ಎದ್ದು ಕಾಣ್ತಾ ಇದೆಯಾ, ಅಥವಾ ಬ್ರೂಟಲ್ ತುಂಬ ಇದೆಯಾ, ಈ ರೀತಿಯಾಗಿ ಎಲ್ಲವೂ ಕೂಡ ಈ ಪ್ರಕರಣದಲ್ಲಿ ಕಾಣುತ್ತೆ. ದರ್ಶನ್ ಒಬ್ಬ ನಟದ ಒಬ್ಬ ಕೊಲೆ ಪ್ರಕರಣ ಸಿಗಾಕೊಂಡ ತಕ್ಷಣ ಅದೇನು ವಿಶಿಷ್ಟ ಅಲ್ಲ. ಆದರೆ ಈ ವಿಷಯದಲ್ಲಿ, ಈ ಪ್ರಕರಣದಲ್ಲಿ ಮೊದಲನೇ ದಿನದಿಂದ ಇವತ್ತುವರೆಗೂ ಕೂಡ ಜನರಿಗೆ ಕಾನೂನು ಅರಿವಾಗಿದೆ. ಯಾಕಂದ್ರೆ ಕಾನೂನು ಅಂದ್ರೆ ಏನು, ಅದ್ರ ಭಯ ಏನು, ಯಾರಾದ್ರೂ ದುಡ್ಡಿರಲಿ ದುಡ್ಡಿಲ್ಲದೆ ಇರಲಿ ಕಾನೂನು ಮುಂದೆ ಎಲ್ಲರೂ ಒಂದೇ ಅನ್ನೋ ಒಂದು ಮಾಹಿತಿಯನ್ನ ಕರ್ನಾಟಕ ಅಥವಾ ರಾಜ್ಯಕ್ಕೋ ದೇಶಕ್ಕೋ ಈ ಒಂದು ವಿಷಯ ಗೊತ್ತಾಗಿದೆ. ಆ ರೀತಿಯಾಗಿ ಎಲ್ಲ ವಿಷಯವನ್ನು ಕೂಡ, ಯಾಕಂದ್ರೆ ಭಯ ಅನ್ನೋದು ಬರಬೇಕಾಗತ್ತೆ ಕಾನೂನಿನಲ್ಲಿ. ಇದು ಯಾರೋ ಒಬ್ಬನ್ನ ಕರ್ಕೊಂಡು ಹೋಗಿ ಎಲ್ಲೋ ಒಬ್ಬನ್ನ ಕೂಡಾಕಿ ದಿನನಿತ್ಯ ನಡೆಯುವಂತ ಪ್ರಕರಣಗಳಾಗ್ಬಿಡ್ತಿತ್ತು. ಅವ್ರಿಗೆ ಬಿಟ್ಟಿದಾರ, ನಾವೆಲ್ಲ ಏನು ಅನ್ನೋ ತರ ಆಗೋಗ್ತಾ ಇತ್ತು. ಹೌದು. ಮತ್ತೆ ಸಾರ್ವಜನಿಕರಲ್ಲಿ ಹಣ ಇದ್ದವನಿಗೆ ಒಂದು, ಹಣ ಇಲ್ದಿರೋನಿಗೆ ಇನ್ನೊಂದು ಅನ್ನೋ ಒಂದು ಕೂಡ ಆಗ್ತಿತ್ತು. ಸೊ ಹಾಗಾಗಿ ಈ ಎಲ್ಲ ಪ್ರಕರಣದಲ್ಲಿ ಬರೋ ಮಾಹಿತಿಗಳು ಕೂಡ ಅಥವಾ ವಿಷಯಗಳು ಕೂಡ ಒಂದು ಜನರಿಗೆ, ಸಾರ್ವಜನಿಕರಿಗೆ ಭಯ ಮತ್ತೆ ಆ ಕಾನೂನು ಅಂದರೆ ಇರುವಂಥ ಸ್ಟ್ರಾಂಗ್ನೆಸ್ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಆ ರೀತಿ ಆಗ್ಬೋದು ಹೊರತು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಲ್ಲ. ಮತ್ತೆ ಕೊಲೆ ಪ್ರಕರಣದಲ್ಲೇ ನೋಡಿದಾಗ ಈಗಾಗಲೇ ದರ್ಶನ್ ಅವರು ಜೈಲ್ಗೆ ಹೋಗ್ಬಿಡ್ತಾರೆ, ಜೀವದ ಶಿಕ್ಷೆ ಆಗಿಬಿಡುತ್ತೆ. ನೋ, ವಿ ಕೆನಾಟ್ ಪ್ರಿಡಿಕ್ಟ್ ಸಾಕ್ಷಿ ಆಧಾರಗಳು ಯಾವ ರೀತಿ ನಡ್ಕೊಂಡು ಹೋಗುತ್ತೆ. ದರ್ ಇಸ್ ನೋ ಐ ವಿಟ್ನೆಸ್ ಆಫ್ ಕಿಲ್ಲಿಂಗ್ ಸಮ್ವನ್, ಅದರಲ್ಲಿಲ್ಲ ಯಾವುದೇ ಐ ವಿಟ್ನೆಸ್ ಇಲ್ಲ. ಇಂಟೆನ್ಷನ್, ಮೋಟಿವ್ ಅಂಡ್ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಮತ್ತೆ ಟೆಕ್ನಾಲಜಿಕಲ್ ಎವಿಡೆನ್ಸ್ ಏನಿದಾವಲ್ಲ, ಕೋರ್ಟ್ ಮುಖ್ಯವಾಗಿ ಏನ್ ನೋಡುತ್ತೆ? ಎಲ್ಲವನ್ನೂ ನೋಡುತ್ತೆ. ಮೋಟಿವ್ ಅಂಡ್ ಇಂಟೆನ್ಷನ್ ಇಸ್ ಇಂಪಾರ್ಟೆಂಟ್. ಮೋಟಿವ್ ಅಂಡ್ ಇಂಟೆನ್ಷನ್ ಅದನ್ನ IPC 302 ಅಲ್ಲೇ ಎಕ್ಸ್ಪ್ಲನೇಷನ್ ಬರುತ್ತೆ, ಆ ಡೆಫಿನೇಷನ್ ಅಲ್ಲೇ ಬರುತ್ತೆ. ಮೋಟಿವ್ ಅಂಡ್ ಇಂಟೆನ್ಷನ್ ಅನ್ನೋದು ಬಂದ್ಬಿಡುತ್ತೆ. ಸೊ ಅದೇ ಮುಖ್ಯವಾಗಿ ನೋಡಿದಾಗ ಇದರಲ್ಲಿ ಇನ್ನೂ ಬಹಳ ಮುಖ್ಯವಾಗಿರುವಂಥದ್ದು, ಅದು ಅಟ್ರಾಕ್ಟ್ ಆಗಕ್ಕೆ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸಸ್. ಎರಡನೇದು ಟೆಕ್ನಾಲಜಿಕಲ್ ಎವಿಡೆನ್ಸ್. ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಚಾರ್ಜ್ ಶೀಟ್ ಹಾಕಿರುವಂಥ ಆರಕ್ಷಕರು ಯಾರಿದ್ದಾರೋ ಅವರು ಎಲ್ಲವನ್ನೂ ಕೂಡ ಟೆಕ್ನಾಲಜಿಕಲ್ ಫಾರೆನ್ಸಿಕ್ ಲ್ಯಾಬ್ ಮೇಲೆ ಮಾಡಿದ್ದಾರೆ. ಯಾಕಂದ್ರೆ ಬಾಡಿ ಸಿಗೋದೇ ಸ್ವಲ್ಪ ದಿನ ಆದ ನಂತರ, ಅಂದ್ರೆ ಒಂದು 48 ಗಂಟೆ 24 ಗಂಟೆ ಆದಮೇಲೆ ಸಿಗುತ್ತೆ. ಸೊ ಅದನ್ನ ತಗೊಂಡು ಅದು ಅರೆಸ್ಟ್ ಮಾಡಿದಾಗ ವೆಪನ್ಗಳನ್ನ ಯೂಸ್ ಮಾಡಿರುವಂಥದ್ದು, ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂದಿರುವಂಥದ್ದಕ್ಕೂ ಆ ಮಾಜರ್ ಮಾಡ್ಬೇಕಂದಾಗ ಮಣ್ಣಿನ ದ್ರವ ಏನಿದೆಯೋ ಅವೆರಡೂ ಕೂಡ, ಮತ್ತೆ ರಕ್ತ ಸಿಕ್ಕಿರೋ ಜಾಗ, ಇವೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಈ ಕೇಸ್ನಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಸೊ ಈ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಸ್ಗಳನ್ನ ಒಂದೇ ಸರಿ ಅಫರ್ಮೇಟಿವ್ ಆಗಿ ತೊಗೊಳಕ್ಕಾಗಲ್ಲ ಅಥವಾ ನೆಗೆಟಿವ್ ಆಗೂ ತೊಗೊಳಕ್ಕಾಗಲ್ಲ. ಇದನ್ನು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನೋವಂಥದ್ದು ಬಹಳ ಮುಖ್ಯ. ಆನ್ ದಿ ಫೇಸ್ ಇಷ್ಟು ದಪ್ಪ ಇದೆ ಚಾರ್ಜ್ ಶೀಟ್, ಇಷ್ಟು ದಪ್ಪ ಇದೆ, 3,000-5,000 ಪೇಜಸ್ ಇದಾವೆ. ಇವೆಲ್ಲವನ್ನು ಕೂಡ ವಿವರಣೆಯಾಗಿ ಅವ್ರು ಕನ್ವಿಕ್ಷನ್ ಆಗೋಕ್ಕೋ ಅಥವಾ ಅವ್ರು ಅಕ್ವಿಟ್ ಆಗೋಕ್ಕೋ ಅದೇ ರೀತಿ ದಾಖಲಾತಿಗಳು ಬರಬೇಕಲ್ಲ, ಮಾತುಗಳು ಬರಬೇಕಲ್ಲ. ಪೊಲೀಸರು ಅವರ ಕೋಣೆಯಲ್ಲಿ ಏನು ಮಾಡಿದ್ದಾರೆ ಚಾರ್ಜ್ ಶೀಟ್ನ ಇವತ್ತು ಪ್ರೆಸೆಂಟ್ ಮಾಡಬೇಕು ಕೋರ್ಟ್ ಮುಂದೆ. ನ್ಯಾಯಾಧೀಶರು ಅದನ್ನ ಕೇಳಬೇಕು. ಅವರು ಹೇಳಿರೋಂಥ ಮಾತು, ಮಾಡಿರೋಂಥ ವಿಷಯ, ಮತ್ತು ಕೋರ್ಟ್ ಮುಂದೆ ನಿಂತ್ಕೊಂಡು ಹೇಳ್ತಿರೋದು ಎಲ್ಲವೂ ಕೂಡ ಅಟ್ರಾಕ್ಟ್ ಆದಾಗ ಕನ್ವಿಕ್ಷನ್ ಆಗುತ್ತೆ. ಯಾವ ಅಟ್ರಾಕ್ಟ್ ಆಗಿಲ್ಲ ಅಂದಾಗ ಬಿಡುಗಡೆ ಆಗುತ್ತೆ, ಇಷ್ಟೇ. ಸೊ ಇನ್ನು ಮೇಲಿಂದ ಇರುವಂಥದ್ದು ಏನು ನವೆಂಬರ್ 10 ಮೇಲೆ ಇದೆಯಲ್ಲ, ಇದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಇದರಲ್ಲಿ ಎಷ್ಟು ಮಟ್ಟಿಗೆ ಅವರು ಅದನ್ನ ಪ್ರೂವ್ ಮಾಡ್ತಾರೆ, ಅದ್ರ ಮೇಲೆ ಪ್ರಕರಣ. ನಾನು ಈ ಪ್ರಕರಣಕ್ಕೆ ಇನ್ನೊಂದು ಪ್ರಕರಣವನ್ನ, ಒಂದು ಕೇಸ್ ನಾನು ತಮ್ಗೆ ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಒಂದು ಗೋವರ್ಧನ್ ಕೇಸ್ ಅಂತ ಹೇಳಿ ಒಬ್ಬ ಪ್ರೊಡ್ಯೂಸರ್ ಒಂದು ಕೇಸ್ ಆಗಿತ್ತು, ಶೂಟೌಟ್ ಕೇಸ್ ಆಗಿತ್ತು. ಬಹುಶಃ ಸಾಹೇಬ್ರವಾಗಿದ್ರು ಅನ್ಸುತ್ತೆ, ಆಗ ಅದು ಡ್ಯೂಟಿಯಲ್ಲಿದ್ರು ಅನ್ಸುತ್ತೆ. ಆಗ ಸೆಷನ್ ಕೋರ್ಟ್ನಲ್ಲೇ ಅದು ಅಕ್ವಿಟ್ ಆಗುತ್ತೆ ಕೇಸ್. ವೆಪನ್ನ ಯೂಸ್ ಮಾಡಿ ಶೂಟ್ ಮಾಡಿರುವಂತ ಕೇಸಲ್ಲಿ ಅದು ಸೆಷನ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗ್ತಾರೆ. ಆದ್ರೆ ಹೈಕೋರ್ಟ್ ಹತ್ತಿರ ಕನ್ವಿಕ್ಷನ್ ಕೊಡುತ್ತೆ. ಸೊ ಹಾಗಾಗಿ ಪ್ರಕರಣವನ್ನ ಸಾಕ್ಷಿ ಆಧಾರ ನೋಡಿ ಕೂಡ ಅಲ್ಲಿನ ನ್ಯಾಯಾಧೀಶರು ಇಲ್ಲ ಇದು ಅಟ್ರಾಕ್ಟ್ ಆಗಲ್ಲ ಅಂದ್ರೂ ಕೂಡ ಮೇಲೆ ಅಪೀಲ್ ಹೋದಾಗ ಅಲ್ಲಿ ಅಟ್ರಾಕ್ಟ್ ಆಗ್ಬೋದು. ಸೊ ಹಾಗಾಗಿ ದರ್ಶನ್ ಕೇಸ್ನಲ್ಲಿ ಇಲ್ಲಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಹೋಗುವಂತ ಎಲ್ಲಾ ಭವಿಷ್ಯನೂ ಕಾಣುತ್ತೆ. ಐದರ್ ಇವ್ರಿಗೆದ್ರು ಅಥವಾ ಅವ್ರಿಗೆದ್ರು ಕೂಡ ಇದು ಹೈಕೋರ್ಟ್ಗೆ ಹೋಗುತ್ತೆ, ಅಥವಾ ಅಲ್ಲ ಅವ್ರಿಗೆದ್ರೆ ಇರೋದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಹೋಗುತ್ತೆ. ದರ್ಶನ್ ಪರ ಆದ್ರೂ ಪುನಃ ಪೊಲೀಸರು ಮತ್ತೆ ಹೋಗ್ತಾರೆ, 100% ಆಗೇ ಆಗುತ್ತೆ.